Hello students, welcome to all. Myself Manjunath Karadi. I am a mathematics lecturer in Science College. ಸೊ ನಿಮಗೆ ಗೊತ್ತಿರೋ ಹಾಗೆ ಇವಾಗ PUC ಸೆಕೆಂಡ್ ಇಯರ್ ಬೋರ್ಡ್ ಎಕ್ಸಾಮ್ 2025 ಆ್ಯಂಡ್ 26 ಫೆಬ್ರವರಿ 28ಇಂದ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದಕ್ಕೆ ಇನ್ನೂ ರಿಮೈನಿಂಗ್ ನಿಮಗೆ 20 ಡೇಸ್ ಮಾತ್ರ ಉಳಿದಿದೆ, ಹೌದಲ್ಲ? ಸೊ 20 ಡೇಸಲ್ಲಿ ನೀವು ಏನು ಸ್ಟಡಿ ಮಾಡಬೇಕು ಅನ್ನೋದನ್ನು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಈ ಪ್ಲ್ಯಾನ್ ಪ್ರಕಾರ ನೀವು ವರ್ಕ್ ಮಾಡಿದ್ರಿ ಅಂತಂದ್ರೆ ನೀವು ಈಸಿಲಿ ಸ್ಕೋರ್ ಔಟ್ ಆಫ್ 80 ಮಾರ್ಕ್ಸ್ ತೊಗೋಬೋದು. ಕ್ಲಿಯರ್? ಸೊ ಅದಕ್ಕೆ ನಾನು ಒಂದಿಷ್ಟು ಪ್ಲ್ಯಾನನ್ನು ಹಾಕಿ ಕೊಡ್ತೀನಿ ನಿಮಗೆ. ಸೊ ಅದೇ ಥರ ನೀವು ಜಸ್ಟ್ ಫಾಲೋ ಮಾಡಿದರೆ ಸಾಕು, ನೀವು ಆರಾಮಾಗಿ ಎಲ್ಲ ಪಾರ್ಟ್ ವೈಸು ಔಟ್ ಆಫ್ ಮಾರ್ಕ್ಸ್ ತೊಗೋಬೋದು. ಸೊ ಈ ವಿಡಿಯೋದಲ್ಲಿ ನಾನು ಪಾರ್ಟ್ ಡಿ ಮತ್ತು ಪಾರ್ಟ್ ಇಯಿಂದ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರ್ತಾವೆ, ದೆನ್ ಯಾವ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೆ ಜಾಸ್ತಿ ನೀವು ಆರಾಮಾಗಿ ಬರಿಬೋದು, ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಬರಿಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಮೊದಲೇದಾಗಿ ನೀವು ಪಾರ್ಟ್ ಡಿ ಅಂತ ಬಂದರೆ, ಪಾರ್ಟ್ ಡಿಯಲ್ಲಿ ಮೊದಲೇದಾಗಿ ನೀವು ಯಾವ ಕ್ವಶನ್ನ ಚೂಸ್ ಮಾಡಬೇಕಪ್ಪ ಅಂತಂದರೆ ಕ್ವಶನ್ ನಂಬರ್ 42. ಸೊ ಕ್ವಶನ್ ನಂಬರ್ 42 ಅನ್ನೋದು ಯಾವಾಗಲೂ ಯಾವುದ್ರ ಇರುತ್ತಪ್ಪ ಅಂತಂದರೆ ಕ್ವಶನ್ ನಂಬರ್ 42. ಸೊ ಈ ಕ್ವಶನ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಇದೆಯಲ್ಲ, ಸೊ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ ನಂಬರ್ 22 ಅಲ್ಲಿ ಕಂಪಲ್ಸರಿ ಬರುತ್ತೆ. ಸೊ ಈ ಕ್ವಶನಲ್ಲಿ ನೀವು ಯಾವುದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು? ಸೊ ಒಂದಿಷ್ಟು ಕ್ವಶನ್ಸ್ ಇದ್ದಾವೆ. ಸೊ ಒನ್ ಬೈ ಒನ್ ಕ್ವಶನ್ಸ್ ನೋಡ್ಕೊತ ಹೋಗೋಣ. ಸೊ ಮೊದಲೇದಾಗಿ ಇಫ್ y ಈಸ್ ಈಕ್ವಲ್ ಟು 3 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಅಂತ ಕೇಳ್ತಾರೆ. ದೆನ್ ವಿ ಹ್ಯಾವ್ ಟು ಶೋ ದ್ಯಾಟ್ ಎಕ್ಸ್ ಸ್ಕ್ವೇರ್ ಇಂಟು y2 ಪ್ಲಸ್ ಎಕ್ಸ್ ಇಂಟು y1 ಪ್ಲಸ್ y is equal to 0. So which is the question? Okay, so if y is equal to 3 cos of log x plus 4 into sin of log x, so we have to show that x square into y2 plus x into y1 plus y is equal to 0. ಸೊ ಇನ್ನು ಯಾವ ಥರ ಸಾಲ್ವ್ ಮಾಡಬೇಕು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಪ್ರಿಪ್ರೇಟ್ರಿ 1 ಆ್ಯಂಡ್ ಪ್ರಿಪ್ರೇಟ್ರಿ 2 ಅಲ್ಲಿ ನೀವು ಆಲ್ರೆಡಿ ಸಾಲ್ವ್ ಮಾಡಿರ್ತೀರಾ. ಸೊ ಈ ಥರ ಕ್ವಶನ್ಸು ನಿಮಗೆ ಕ್ವಶನ್ ನಂಬರ್ 42 ಅಲ್ಲಿ ಬರುತ್ತೆ. ಸೊ ಏನು ಮಾಡಬೇಕು? ಸಿಂಪ್ಲಿ ಇಲ್ಲಿ y is equal to ಕೊಟ್ಟಿರೋದನ್ನು dy/dx ಫಾರ್ಮ್ ಒಳಗೆ ಬರ್ಕೋಬೇಕು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಾರ್ಮ್ ಮಾಡಬೇಕು. ಸೊ ವಿ ಆಲ್ರೆಡಿ ನೋ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಅಂತ ಬಂದರೆ ಸೊ ಮೈನ್ ಎಕ್ಸ್ ಸೈನ್ ಎಕ್ಸ್ ಅಂತ ಬರುತ್ತೆ, ಹೌದಲ್ಲ? ಸೊ 3 ಕಾನ್ಸ್ಟೆಂಟ್ ಇರುತ್ತೆ. 3 ಕಾನ್ಸ್ಟೆಂಟ್ನ ಇಟ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಅಂತ ಮಾಡಿದರೆ ನಮಗೆ ಸೈನ್ ಆಫ್ ಎಕ್ಸ್ ಅಂತ ಬರುತ್ತೆ. ಎಕ್ಸ್ ಪ್ರೆಸೆನ್ಸಲ್ಲಿ ನಮಗೇನಿದೆ ಲಾಗ್ ಇದೆ. ಸೊ ಅದರಿಂದ ಇದೇನಾಗುತ್ತೆ -3 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಲಾಗ್ ಎಕ್ಸ್ ಇರುತ್ತೆ. ಸೊ ಅಗೇನ್ ಡಿವೈಡೆಡ್ ಬೈ ಎಕ್ಸ್ ಬರುತ್ತೆ. ಅದೇ ಥರ ಮುಂದೇನು ಮಾಡಬೇಕು? ಪ್ಲಸ್ ಸೈನ್ ಹಾಕ್ಕೊಂಡು ಸೊ 4 ಕಾನ್ಸ್ಟೆಂಟ್ ಇಟ್ಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಮಾಡಿದರೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನು? ಇಟ್ ಈಸ್ ನಥಿಂಗ್ ಬಟ್ ಕಾಸ್ ಎಕ್ಸ್. ಸೊ ಕಾಸ್ ಎಕ್ಸ್ ಅಂತಂದರೆ ಇನ್ ಪ್ರೆಸೆನ್ಸ್ ಆಫ್ ಎಕ್ಸ್ ನಮಗೆ ಲಾಗ್ ಎಕ್ಸ್ ಇರುತ್ತೆ. ಸೊ 4 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಸೊ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ ಅಗೇನ್ 1/x ಬರುತ್ತೆ. ಸೊ ಇದು ಒನ್ ಟೈಮ್ ಡಿಫ್ರೆನ್ಷಿಯೇಷನ್ ಆಯಿತು. ಈ ಒನ್ ಟೈಮ್ ಡಿಫ್ರೆನ್ಷಿಯೇಷನ್ ಆಗಿರೋದನ್ನು ಮತ್ತೇನು ಮಾಡಬೇಕು ನಾವು? ಅಗೇನ್ ಇನ್ನೊಂದು ಟೈಮ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಅಂದರೆ ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಿದರೆ ಸೊ dy/dx ಇರೋದು ಏನಾಗಿರುತ್ತೆ? d2y/dx² ಆಗುತ್ತೆ. ದೆನ್ ಅಗೇನ್ ಬಂದಿರೋಂಥ ರಿಸಲ್ಟಿಗೆ ಅಗೇನ್ ಇನ್ನೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಇಲ್ಲಿ ಸೈನ್ ಇರೋದ್ರಿಂದ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅಗೇನ್ ಕಾಸ್ ಆಗುತ್ತೆ. ಸೊ ಇಲ್ಲಿ ಕಾಸ್ ಇರೋದ್ರಿಂದ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಮತ್ತೆ ಸೈನ್ ಆಗುತ್ತೆ. ಸೊ ಈ ಥರ ಸಾಲ್ವ್ ಮಾಡಿದ ಮೇಲೆ ನಿಮಗೆ RHS ಸೈಡಲ್ಲಿ -y ಬರುತ್ತೆ. ಸೊ ಈ -yನ ಅಗೇನ್ ನೀವು LHS ಮೂವ್ ಮಾಡಿದರೆ ನಿಮ್ಗೆ ಏನಾಗುತ್ತೆ? ಈ ಈಕ್ವೇಷನ್ನು ಬರುತ್ತೆ. ಸೊ ಈ ಈಕ್ವೇಷನ್ ಬಂದ ಮೇಲೆ ಸೊ ನೀವು ಅವಾಗ ಶೋ ಮಾಡಿದ ಹಾಗೆ ಅರ್ಥ. ಸೊ ಅಲ್ಲಿಗೆ ನಿಮ್ಮದು ಇದು ಕ್ವಶನ್ನು ಕಂಪ್ಲೀಟ್ ಆಗುತ್ತೆ. ಸೊ ವಿಚ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಮ್ಯಾಕ್ಸಿಮಮ್ ಕೇಳಿರೋಂಥ ಕ್ವಶನ್ನು ಈ ಸಲ ಬರೋ ಚಾನ್ಸಸ್ ಭಾಳ ಐತಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಕ್ಲಿಯರ್? ನೆಕ್ಸ್ಟು ಇದಾದಮೇಲೆ ಬರುವಂಥ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತಂದರೆ ಇಫ್ y ಈಸ್ ಈಕ್ವಲ್ ಟು a ಇಂಟು e⁻mx ಪ್ಲಸ್ b ಇಂಟು e⁻nx ದೆನ್ ಪ್ರೂವ್ ದ್ಯಾಟ್ d²y/dx² ಮೈನಸ್ m ಪ್ಲಸ್ n ಇಂಟು dy/dx ಪ್ಲಸ್ m ಇಂಟು n ಇಂಟು y is equal to 0. ಸೊ ವಿಚ್ ಈಸ್ ದಿ ಮೋಸ್ಟ್ ರಿಪೀಟೆಡ್ ಕ್ವಶನ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಹೌದಾ? ಸೊ ಇಲ್ಲೇನು ಕೊಟ್ಟಿದ್ದಾರೆ? y is equal to a ಇಂಟು e⁻mx ಪ್ಲಸ್ b ಇಂಟು e⁻nx ಅಂತ ಇದೆ, ಹೌದಾ? ಸೊ ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್ d²y/dx² ಮೈನಸ್ m ಪ್ಲಸ್ n ಇಂಟು dy/dx ಪ್ಲಸ್ m ಇಂಟು n ಇಂಟು y. ಓಕೆ,
ಸೊ ಇದನ್ನ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಫಸ್ಟ್ ಆಫ್ ಆಲ್ ಸೊ ಇಲ್ಲೇನು ಮಾಡಬೇಕು, ಇಂಡಿವಿಜುವಲ್ ಆಗಿ ನಾವು dy/dx ಫೈಂಡ್ ಮಾಡಬೇಕು. ದೆನ್ ಮಲ್ಟಿಪ್ಲಲ್ ವಿತ್ m ಪ್ಲಸ್ n ಮಲ್ಟಿಪಲ್ ಮಾಡಬೇಕು, ಈ ಟರ್ಮ್ ಸಿಗುತ್ತೆ. ದೆನ್ ಸೊ ಕೊಟ್ಟಿರುವಂಥ y ಟರ್ಮಿಗೆ ನಾವು m ಇಂಟು n ಮಲ್ಟಿಪಲ್ ಮಾಡಿದ್ರೆ ನಮಗೆ ಈ ಟರ್ಮ್ ಸಿಗುತ್ತೆ. ಕ್ಲಿಯರ್? ಸೊ ಇಲ್ಲೇನು ಮಾಡಬೇಕು, ಬಂದಿರುವಂಥ ನಮ್ಮದು dy/dx ವ್ಯಾಲ್ಯೂಗೆ ಅಗೇನ್ ಇನ್ನೊಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಏನು ವ್ಯಾಲ್ಯೂ ಸಿಗುತ್ತಲ್ಲ ಅದನ್ನು ಇಲ್ಲಿ ಸಪ್ರೇಟು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಲ್ಲಿ 3 ಸ್ಟೆಪ್ ಇದೆ. ಸೊ ಫಸ್ಟ್ ಆಫ್ ಆಲ್ ನೀವು ಕೊಟ್ಟಿರೋಂಥ y ಟರ್ಮ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಈ ಫಸ್ಟ್ ಟರ್ಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ a ಕಾನ್ಸ್ಟೆಂಟ್ ಇರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ e⁴x ಅಂತ ಮಾಡಿದರೆ m ಕಾನ್ಸ್ಟೆಂಟ್ ಬರುತ್ತೆ, a ಇಂಟು m ಇಂಟು e⁴mx ಆಗಿರುತ್ತೆ. ಸೊ ಅಗೇನ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ b ಇಂಟು n e⁴nx ಆಗುತ್ತೆ. ಸೊ ಇದು ಒನ್ ಟೈಮ್ ಡಿಫ್ರೆನ್ಷಿಯೇಷನ್. ಸೊ ಇದು ಇಲ್ಲಿರುವಂಥ ವ್ಯಾಲ್ಯೂನ ನಾವು ಫೈಂಡ್ ಮಾಡ್ತೀವಿ. ದೆನ್ ಅದನ್ನು ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ m ಮತ್ತು n ಇಲ್ಲಿ ಮಲ್ಟಿಪಲ್ ಮಾಡಬೇಕು. ದೆನ್ ಅಗೇನ್ ಇಲ್ಲಿ ಬಂದಿರುವಂಥ dy/dx ವ್ಯಾಲ್ಯೂನ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಈ ಟರ್ಮ್ ಸಿಗುತ್ತೆ. ಸೊ ಈ ಟರ್ಮ್ ಏನು ಸಿಕ್ಕಿರುತ್ತಲ್ಲ ಅದನ್ನು ಇಲ್ಲಿ ಫಿಲ್ ಮಾಡಬೇಕು. ದೆನ್ ಇಲ್ಲಿ ಫಿಲ್ ಮಾಡಿ, ದೆನ್ dy/dxನ ಇಲ್ಲಿ ಫಿಲ್ ಮಾಡಿ, ಆ್ಯಂಡ್ ಲಾಸ್ಟು ಪ್ಲಸ್ m ಇಂಟು n ಇಂಟು ವೈನ ಫಿಲ್ ಮಾಡಿ ಅಷ್ಟು ಮಲ್ಟಿಪಲ್ ಮಾಡಿಬಿಟ್ರೆ ಈಚ್ ಟರ್ಮ್ ಕ್ಯಾನ್ಸಲ್ ಆಗ್ತಾವೆ. ಸೊ ಎಲ್ಲ ಟರ್ಮ್ ಕ್ಯಾನ್ಸಲ್ ಆದ್ಮೇಲೆ ವಿ ಗೆಟ್ ಆನ್ಸರ್ 0. ಸೊ ಈ ಕ್ವಶನ್ನು ಮೋಸ್ಟ್ ಇಂಪಾರ್ಟೆಂಟ್. ಸೊ ಮ್ಯಾಕ್ಸಿಮಮ್ ಟೈಮ್ಸ್ ರಿಪೀಟ್ ಆಗಿರುತ್ತೆ ಈ ಕ್ವಶನ್ನು. ಆ್ಯಂಡ್ ಮೋರ್ ಓವರ್ ಇದು 2024 ಕೇಳಿರುವಂಥ ಕ್ವಶನ್, ಹೌದಾ? ಸೊ ಈ ಸಲ 25ಗೆ ಕೇಳಿಲ್ಲ ಅಂದರೆ ಮೇ ಬಿ 26ಗೆ ಕೇಳೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಓಕೆ, ದೆನ್ ದ ಥರ್ಡ್ ಕ್ವಶನ್. ಸೊ ಥರ್ಡ್ ಮೋಸ್ಟ್ ಕ್ವಶನ್ ಈಸ್, if y is equal to sin inverse of x, then show that 1 minus x square into d square y by dx square minus x into dy by dx is equal to 0. So this is also again a second order derivative question. So ಇಲ್ಲಿ ಏನು ಮಾಡಬೇಕಪ್ಪ ನಾವು, just simple. So y is equal to sin inverse x ನ ಕೊಟ್ಟಿದ್ದಾರೆ, and we have to show that 1 minus x square into d square y by dx square minus x into dy by dx. So we get equal to 0. ಸೊ ಅಗೇನ್ ಇಲ್ಲಿ y ಕೊಟ್ಟಿರುವಂಥ ಟರ್ಮ್ನ ಫಂಕ್ಷನ್ನ ನಾವೇನು ಮಾಡಬೇಕು, ಒನ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಬಂದ ರಿಸಲ್ಟಿಗೆ ನಾವೇನು ಮಾಡಬೇಕು, ಬಂದ ರಿಸಲ್ಟನ್ನು ನಾವು RHSಗೆ ಕಳಿಸ್ಬೇಕು. ಸೊ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಅಂದ್ರೆ ಏನು, 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಹೌದಲ್ಲ? ಸೊ ಬಂದಿರುವಂಥ 1 ಡಿವೈಡೆಡ್ ಬೈ 1 ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ನ ಡಿನಾಮಿನೇಟರ್ನ LHS ಮೂವ್ ಮಾಡಬೇಕು. ಡಿನಾಮಿನೇಟರ್ LHS ಮೂವ್ ಮಾಡಿದ್ಮೇಲೆ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ನಮಗೇನು ಸಿಗುತ್ತೆ, u ಇಂಟು ವಿ ಫಾರ್ಮ್ ಒಳಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ u ಇಂಟು ವಿ ಫಾರ್ಮಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ನಮಗೆ ನ್ಯೂಮರೇಟರು 1 ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ ಒಳಗಿರುತ್ತೆ. ದೆನ್ ಮಲ್ಟಿಪಲ್ ವಿತ್ ಈಚ್ LHS ಆ್ಯಂಡ್ RHS ಮಾಡಿದ್ಮೇಲೆ ಈಚ್ ಟರ್ಮ್ ಕ್ಯಾನ್ಸಲ್ ಆಗಿ ವಿ ಗೆಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ವಿ ಗೆಟ್ ಈಸ್ ಈಕ್ವಲ್ ಟು 0. ಸೊ ಈ ಕ್ವಶನ್ನು ವೆರಿ ಇಂಪಾರ್ಟೆಂಟ್. ಈ ಚಾಪ್ಟ್ರಲ್ಲಿ 3 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಇವೆ. ಸೊ ಇನ್ನೊಂದೆರಡು ಕ್ವಶನ್ಸ್ ಇದಾವೆ. ಸೊ ಇವೆರಡು ಕ್ವಶನ್ಸು ಮ್ಯಾಕ್ಸಿಮಮ್ ಕೇಳಿದಿರ್ತಾರೆ. ಸೊ ಅಗೇನ್ ಸೇಮ್. ಸೊ y is equal to tan inverse of x whole square, then prove that. So we have to prove x square plus 1 whole square, then y2 plus 2x into x square plus 1 into y1 which is equal to 2. ಸೊ ಪ್ರೀವಿಯಸ್ ಮಾಡಿದ್ರಲ್ಲ ಅದೇ ಥರ ವಿಚ್ ಈಸ್ ಆಲ್ಸೋ ಸೇಮ್. ಕೊಟ್ಟಿರುವಂಥ y ಟರ್ಮ್ನ ಯೂಸ್ ಮಾಡ್ಕೊಂಡು ನಾವು ಡಬಲ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ dy/dx ಅಂತ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ tan inverse x ಹೋಲ್ ಸ್ಕ್ವೇರ್ ಅಂತಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಏನಾಗುತ್ತೆ, 2 ಇಂಟು tan inverse ಆಫ್ x ಆಗುತ್ತೆ. ಸೊ 2 ಇಂಟು tan inverse ಆಫ್ x ಆಗುತ್ತೆ. x ಇನ್ ದ ಪ್ರೆಸೆನ್ಸ್ tan inverse x ಇರುತ್ತೆ. ಸೊ ವಿ ಗೆಟ್ ವಿ ನೋ ಆಲ್ರೆಡಿ tan inverse x ಡಿಫ್ರೆನ್ಷಿಯೇಷನ್ ಏನಾಗಿರುತ್ತೆ, 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಅದನ್ನು LHS ಮೂವ್ ಮಾಡಿದ್ಮೇಲೆ ನೆಕ್ಸ್ಟ್ ಅಗೇನ್ u ಇಂಟು ವಿ ಅಪ್ಲೈ ಮಾಡಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡಿದರೆ ನಮಗೇನು ಸಿಗುತ್ತಾ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು y2 ಪ್ಲಸ್ 2x ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು y1 ವಿಚ್ ಈಸ್ ಈಕ್ವಲ್ ಟು 2. ಸೊ ವಿಚ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕೊಟ್ಟಿರುವಂಥ ಈ 4 ಕ್ವಶನಲ್ಲಿ ಸೊ ಯಾವ್ದು ಬೇಕಾದರೂ ಕೇಳ್ಬೋದು, ಹೌದಾ? ಸೊ ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ. ಸೊ ಲಾಸ್ಟ್ ಕ್ವಶನ್ 5th one. So if y is equal to 3 into e to the power 2x plus 2 into e to the power 3x, so then prove that d square y by dx square minus 5 into dy by dx plus 6y is equal to 0. So which is also most repeated question. So simply ಇದನ್ನೇನು ಮಾಡಬೇಕು, ಕೊಟ್ಟಿರೋಂಥ y ಟರ್ಮ್ನ ಯೂಸ್ ಮಾಡಿಕೊಂಡು we have to
ಡಿಫ್ರೆನ್ಷಿಯೇಟ್ ಹೌದಲ್ಲ. ಸೊ ಫಸ್ಟು ಡಿ ವೈ ಬೈ ಡಿ ಎಕ್ಸ್ನ ಫೈಂಡ್ ಮಾಡಿರಿ. ಕೊಟ್ಟಿರುವಂಥ ವೈ ಟರ್ಮ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ರೀ? ಸೊ ಡಿ ವೈ ಬೈ ಡಿ ಎಕ್ಸ್ನ ಫೈಂಡ್ ಮಾಡ್ಬೇಕಂದ್ರೆ 3 ಕಾನ್ಸ್ಟೆಂಟ್ ಇರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ e⁴ ಅಂತಂದರೆ 2 ಕಾಮನ್ ಬರುತ್ತೆ. ಸೊ 2 ಕಾಮನ್ ಬಂದರೆ 2 ಇಂಟು 3 ಅಂದರೆ 6 ಆಗುತ್ತೆ. 6 ಇಂಟು e⁴ ಪ್ಲಸ್ ಸೇಮ್ ಇಲ್ಲಿ 2 ಇಂಟು 3 ಮಲ್ಟಿಪಲ್ ಆಗಿ 6 ಇಂಟು e⁴ ಆಗುತ್ತೆ. ದೆನ್ ಅಗೇನ್ ಡಿಫ್ರೆನ್ಷಿಯೇಟ್, ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಿದ ಮೇಲೆ 6 ಇರುತ್ತಲ್ಲ ಇಲ್ಲಿ ಕಾನ್ಸ್ಟೆಂಟು. 6 ಇಂಟು ಅಗೇನ್ 2 ಮಾಡಿದ್ರೆ 12 ಇಂಟು e⁴ ಅಗೇನ್ ಇಲ್ಲಿ 6 ಇರುತ್ತೆ. 6 ಇಂಟು 3 ಅಂದರೆ 18 ಇಂಟು e⁴. ಸೊ ಎರಡೂ ಥರ ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ ಬಂದಿರುವಂಥ ರಿಸಲ್ಟ್ನ ಡಬಲ್ ಡಿಫ್ರೆನ್ಷಿಯೇಷನಲ್ಲಿ ಇಲ್ಲಿ ಪುಟ್ ಮಾಡಬೇಕು. ದೆನ್ ಮೈನಸ್ 5ನ ಕಾನ್ಸ್ಟೆಂಟ್ ಇಟ್ಟು ಡಿ ವೈ ಬೈ ಡಿ ಎಕ್ಸ್ನ ಇಲ್ಲಿ ಪುಟ್ ಮಾಡಬೇಕು. ಪ್ಲಸ್ 6 ಇಂಟು ವೈ ವ್ಯಾಲ್ಯೂನ ಕೊಟ್ಟಿರ್ತಾರೆ ಆಲ್ರೆಡಿ, ಅದನ್ನು ಇಲ್ಲಿ ಪುಟ್ ಮಾಡಿ. ಸೊ ಈಚ್ ಟರ್ಮ್ ಕ್ಯಾನ್ಸಲ್ ಆಗಿ ವಿ ಗೆಟ್ ಆನ್ಸರ್ 0. ಸೊ ಈ ಥರ ಸಾಲ್ವ್ ಮಾಡಿದ ಮೇಲೆ ನಮ್ಗೆ ರಿಸಲ್ಟ್ 0 ಬರುತ್ತೆ. ದಿಸ್ ಈಸ್ ದಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಸೊ ಈ ಚಾಪ್ಟ್ರಲ್ಲಿ ನಿಮಗೆ ಈ 5 ಕ್ವಶನ್ಸು ಮ್ಯಾಕ್ಸಿಮಮ್ ಕೇಳಿರ್ತಾರೆ. ನೀವು 5 ಕ್ವಶನ್ಸನ್ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ನೀವು ಆರಾಮಾಗಿ 5 ಮಾರ್ಕ್ಸ್ ತೊಗೋಬೋದು. ಕ್ಲಿಯರ್? ಸೊ 5 ಮಾರ್ಕ್ಸನ್ನು ಈಸಿಯಾಗಿ ನೀವು ಈ ಚಾಪ್ಟ್ರಿಂದ ತೊಗೋಬೋದು. ಸೊ ದಿಸ್ ಈಸ್ ಕ್ವಶನ್ ನಂಬರ್ ಎಷ್ಟು? ಕ್ವಶನ್ ನಂಬರ್ 42 ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕಾನ್ಸೆಪ್ಟ್. ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕಾನ್ಸೆಪ್ಟು ನಿಮಗೆ ಯಾವ ಚಾಪ್ಟ್ರಲ್ಲಿ ಬರುತ್ತಪ್ಪ ಅಂದರೆ ಚಾಪ್ಟರ್ ನಂಬರ್ 5 ಹೌದಲ್ಲ. ಚಾಪ್ಟರ್ ನಂಬರ್ 5. ಸೊ ಈ ಚಾಪ್ಟ್ರಲ್ಲಿ ನಿಮ್ಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕ್ವಶನ್ ಬರುತ್ತೆ. ಸೊ ಕಂಪಲ್ಸರಿ ಇದನ್ನೆಲ್ಲರೂ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ಕ್ವಶನ್ ನಂಬರ್ 42 ಆದಮೇಲೆ ಸೊ ನೀವು ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಕ್ವಶನ್ ನಂಬರ್ 44. ಸೊ ವಿಚ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಯಾಕಪ್ಪ ಅಂತಂದರೆ ಇಲ್ಲಿ ನಂಬರ್ ಆಫ್ ಕ್ವಶನ್ಸು ತುಂಬ ಕಡಿಮೆ ಇರುತ್ತೆ. ಸೊ ಯೂಶ್ವಲಿ ಕೇಳುವಂಥ ಕ್ವಶನ್ಸ್ ಯಾವುದಪ್ಪ ಅಂದರೆ ಫೈಂಡ್ ದಿ ಏರಿಯಾ ಆಫ್ ಸರ್ಕಲ್ x² + y² = a² ಬೈ ದಿ ಮೆಥಡ್ ಆಫ್ ಇಂಟಿಗ್ರೇಷನ್ ಅಂತ ಕೇಳ್ತಾರೆ. ಸೊ ಈ ಕ್ವಶನ್ ನೀವು ಯಾವ ಥರ ಸಾಲ್ವ್ ಮಾಡಬೇಕು? ಸೊ ಯು ಆಲ್ರೆಡಿ ನೋ. ಸೊ ಏನು ಮಾಡಬೇಕು? ಒಂದು ಸರ್ಕಲ್ನ ಡ್ರಾ ಮಾಡಬೇಕು. ಫಸ್ಟ್ ಆಫ್ ಆಲ್ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸನ್ನು ಡ್ರಾ ಮಾಡಿ, ಒಂದು ಸರ್ಕಲ್ನ ಡ್ರಾ ಮಾಡಿ. ಸೊ ಒಂದು ಪಾರ್ಟ್ನ ಶೇಡೆಡ್ ಪಾರ್ಟ್ ಆಗಿ ನೀವು ಬರೀಬೇಕು. ಸೊ ಪಾರ್ಟ್ ಬರೋದ್ಮೇಲೆ ಸೊ ಇಲ್ಲಿ ಒರಿಜಿನಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎ ಆ್ಯಂಡ್ ವೈ ಆ್ಯಕ್ಸಿಸಿಗೆ ಸೊ ಈ ಡಿಸ್ಟೆನ್ಸನ್ನು ಬಿ ಅಂತ ಬರ್ಕೊಂಡು ಸೊ ಈ ಡಯಾಗ್ರಾಮ್ನ ನೀವು ಡ್ರಾ ಮಾಡಬೇಕು ಕಂಪಲ್ಸರಿ. ಈ ಡಯಾಗ್ರಾಮ್ನ ಡ್ರಾ ಮಾಡಿದ್ಮೇಲೆ ನೆಕ್ಸ್ಟು ಬೈ ಯೂಸಿಂಗ್ ಇಂಟಿಗ್ರೇಷನ್ ನಾವೇನು ಮಾಡಬೇಕು? ಏರಿಯಾ ಆಫ್ ದಿ ಸರ್ಕಲ್ನ ಫೈಂಡ್ ಮಾಡಬೇಕು ಹೌದಲ್ಲ. ಸೊ ಈಕ್ವೇಷನ್ನ ಫಸ್ಟ್ ಏನು ಮಾಡಬೇಕು? ವಿತ್ ರೆಸ್ಪೆಕ್ಟ್ ಟು ವೈ ಅಂತ ನಾವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಈಕ್ವೇಷನ್ನ ವೈಗೆ ಕನ್ವರ್ಟ್ ಮಾಡಿದ ಮೇಲೆ ವಿ ಗೆಟ್ ಏನಿಂದ ಬರುತ್ತೆ y = a² - x² ಅಂತ ಬರುತ್ತೆ. ಕ್ಲಿಯರ್? ಸೊ ಇದನ್ನ ಸಾಲ್ವ್ ಮಾಡಿದ ಮೇಲೆ ನಿಮ್ಗೆ y = a² - x² ಅಂತ ಬರುತ್ತೆ. ದೆನ್ ವಿ ಹ್ಯಾವ್ ಟು ಅಪ್ಲೈ ಇಂಟಿಗ್ರೇಷನ್ ಹಿಯರ್. ಸೊ ಈ ಇಕ್ವೇಷನ್ಗೆ ನಾವು ಇಂಟಿಗ್ರೇಷನ್ ಅಪ್ಲೈ ಮಾಡಬೇಕು. ಸೊ ಬೇಸಿಕಲಿ ನೀವು ಫಸ್ಟ್ ಆಫ್ ಆಲ್ ಈ ಇಕ್ವೇಷನ್ ನಿಮಗೆ ಕಂಪಲ್ಸರಿ ಗೊತ್ತಿರಬೇಕು. ಕ್ಲಿಯರ್? ಸೊ ಇಂಟಿಗ್ರೇಷನ್ ಆಫ್ 0 to a √a² - x² into dx is equal to, so we get answer x/2 into √a² - x² plus a² divided by 2 into sin inverse of x/a. ಲಿಮಿಟ್ ಅಪ್ಪರ್ ಲಿಮಿಟ್ a ಆಗಿರುತ್ತೆ ಮತ್ತು ಲೋವರ್ ಲಿಮಿಟ್ 0 ಆಗಿರುತ್ತೆ. ಸೊ ಇಲ್ಲಿ ನೀವು ಇಂಟಿಗ್ರೇಷನ್ ಅಪ್ಲೈ ಮಾಡಿದ ಮೇಲೆ ಕಂಪಲ್ಸರಿ ನೀವು ಇಲ್ಲಿರುವಂಥ ಟರ್ಮ್ನ y ಅಂತ ಕನ್ಸಿಡರ್ ಮಾಡಿಕೊಂಡು ಇಂಟಿಗ್ರೇಷನ್ನ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಇಂಟಿಗ್ರೇಷನ್ನ ಅಪ್ಲೈ ಮಾಡಿದ ಮೇಲೆ ನೀವು ಯಾವುದನ್ನು ಫೈಂಡ್ ಮಾಡ್ತಿದ್ದೀರಿ? ಇಲ್ಲಿ ಸರ್ಕಲ್ನ ಫೈಂಡ್ ಮಾಡತ್ತೀರಿ. ಸೊ ಯು ಆಲ್ರೆಡಿ ನೋ ಏರಿಯಾ ಆಫ್ ದಿ ಸರ್ಕಲ್ ಆನ್ಸರ್ ಏನು ಬರಬೇಕು? ಕಂಪಲ್ಸರಿ ನಿಮ್ಗೆ ಗೊತ್ತು. ಸೊ ಏನು ಬರಬೇಕು? ಏರಿಯಾ ಆಫ್ ದಿ ಸರ್ಕಲ್ ಆನ್ಸರು πa² ಬರಬೇಕು. ಸೊ πa² ಬರೋ ಹಾಗೆ ನೀವೇನು ಮಾಡಬೇಕು? ಇದನ್ನು ಇಂಟಿಗ್ರೇಷನ್ ಮಾಡ್ಕೊತ ಹೋಗಬೇಕು. ಸೊ ಈ ಟರ್ಮ್ನ ಇಂಟಿಗ್ರೇಷನ್ ಮಾಡಿದರೆ ನಿಮ್ಗೆ ಈ ಫಾರ್ಮ್ ಬರುತ್ತೆ. ಸೊ ಈ ಫಾರ್ಮ್ ಬಂದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಲಿಮಿಟ್ ಅಪ್ಲೈ ಮಾಡಬೇಕು. ಲಿಮಿಟ್ ಅಪ್ಲೈ ಮಾಡಿದ್ಮ್ಯಾಗ ಅಪ್ಪರ್ ಲಿಮಿಟ್ a ಇರುತ್ತೆ, ಲೋವರ್ ಲಿಮಿಟ್ 0 ಇರುತ್ತೆ. ಸೊ 1 by 1 ಸ್ಟೆಪ್ ಅಪ್ಲೈ ಮಾಡ್ಕೊತ ಹೋದ್ಮೇಲೆ ಯು ಗೆಟ್ ಫೈನಲ್ ಆನ್ಸರ್ π × a². ಸೊ ಕಂಪಲ್ಸರಿ ಇಲ್ಲಿ ಸ್ಕ್ವೇರ್ ಯೂನಿಟ್ಸನ್ನು ಅಪ್ಲೈ ಮಾಡಬೇಕು, ಬರೀಬೇಕು. ಸೊ ನೀವೇನಾದರೂ ಸ್ಕ್ವೇರ್ ಯೂನಿಟ್ಸನ್ನು ಬರೆದಿಲ್ಲ ಅಂತಂದ್ರೆ ಅಲ್ಲಿ ನಿಮ್ಗೆ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಕ್ಲಿಯರ್? ಸೊ ಇದಾದಮೇಲೆ ಸೊ ನೆಕ್ಸ್ಟ್ ಪಾಸಿಬಲ್ ಇರುವಂಥ ಕ್ವಶನ್ನು ಫೈಂಡ್ ದಿ ಏರಿಯಾ ಆಫ್ ಎಲಿಪ್ಸ್. ಸೊ ಸರ್ಕಲ್ ಬಿಟ್ಟರು ಅಂತಂದರೆ ನೆಕ್ಸ್ಟ್ ನಿಮ್ಗೆ ಕೇಳುವಂಥ ಕ್ವಶನ್ನು ಎಲಿಪ್ಸ್ ಆಗಿರುತ್ತೆ. ಸೊ ಆ್ಯಸ್ ಯೂಶುವಲ್ ಸೇಮ್ ಫೈಂಡ್ ದಿ ಏರಿಯಾ ಆಫ್ ಎಲಿಪ್ಸ್ x² / a² + y² / b² = 1. ಸೊ ಇದು ಯಾವ ಥರ ಬರುತ್ತೆ ಡಯಾಗ್ರಾಮ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಹೌದಲ್ಲ. ಸೊ ಎಕ್ಸ್ ಆ್ಯಕ್ಸಿಸು ವೈ ಆ್ಯಕ್ಸಿಸನ್ನು ಡ್ರಾ ಮಾಡಿದ ಮೇಲೆ ನಿಮ್ಗೆ ಈ ಥರ ಡಯಾಗ್ರಾಮ್ ಬರುತ್ತೆ ಎಲಿಪ್ಸ್. ಹೌದಾ? ಸೊ ದಿಸ್ ಈಸ್ ಒರಿಜಿನ್ ಆ್ಯಂಡ್ ದಿಸ್ ಈಸ್ ಪಾಯಿಂಟ್ ಎ ಆ್ಯಂಡ್ ವೈ ಆ್ಯಕ್ಸಿಸಿಗೆ ಪಾಯಿಂಟ್ ಬಿ ಅಂತ ಬರುತ್ತೆ. ಸೊ ಇಲ್ಲಿ ಆ್ಯಸ್ ಯೂಶುವಲ್ ಇಲ್ಲಿ ಶೇಡ್ ಮಾಡಬೇಕು. ಈ ಪಾರ್ಟ್ನ ಶೇಡ್ ಮಾಡಿ ನೆಕ್ಸ್ಟು ಅಗೇನ್ ಸೊ ಕೊಟ್ಟಿರೋಂಥ ಈಕ್ವೇಷನ್ನ ನೀವೇನು ಮಾಡಬೇಕು? ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಆಗಿ ಕನ್ವರ್ಟ್ ಮಾಡಿ ಬರೀಬೇಕು. ಸೊ ಇದನ್ನು ವೈ ಅಂತ ಬರೆದ ಮೇಲೆ ನಿಮ್ಗೆ ಏನು ಬರುತ್ತೆ ರೀ ಈಕ್ವೇಷನ್ನು?
ಬಿ ಡಿವೈಡೆಡ್ ಬೈ ಎ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ಆ್ಯಸ್ ಯೂಶ್ವಲ್ ನೀವು ಸರ್ಕಲಿಗೆ ಹೆಂಗೆ ಟ್ರೈ ಮಾಡಿರ್ತೀರಲ್ಲ ಅದೇ ಥರನೂ y ಈಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಎ ದೆನ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಒಂದು ಇಕ್ವೇಷನ್ ಬರುತ್ತೆ. ಸೊ ಅಗೇನ್ ಇಲ್ಲಿ ನಾವೇನು ಮಾಡಬೇಕು, ಯೂಸಿಂಗ್ ಅ ಇಂಟಿಗ್ರೇಷನ್ ಮೆಥಡ್. ಸೊ ಯೂಸಿಂಗ್ ಅ ಇಂಟಿಗ್ರೇಷನ್ ಮೆಥಡ್ ಅಂತಂದರೆ ಈ ಇಕ್ವೇಷನ್ಗೆ ಇಂಟಿಗ್ರೇಷನ್ ಅಪ್ಲೈ ಮಾಡಬೇಕು. ಈ ಇಕ್ವೇಷನ್ಗೆ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ಮೇಲೆ ಸೊ ನಮ್ಗೇನು ಬರುತ್ತಪ್ಪ ಅಂದರೆ ಆ್ಯಸ್ ಯೂಶ್ವಲ್ ಅಗೇನ್ ಈ ಟರ್ಮ್ ಬರುತ್ತೆ. ಈ ಟರ್ಮ್ ನಾವು ಇಂಟಿಗ್ರೇಷನ್ ಮಾಡಿದ್ಮೇಲೆ ಸೊ ವಿ ಗೆಟ್ ಫೈನಲ್ ಆನ್ಸರ್ 5 ಇಂಟು ಎ ಬಿ. ಸೊ 5 ಇಂಟು ಎ ಬಿ ಸ್ಕ್ವೇರ್ ಯೂನಿಟ್ಸ್ ಅಂತ ಬರುತ್ತೆ. ಸೊ ಕ್ಲಿಯರ್. ಸೊ ಏನು ಮಾಡಬೇಕು, ಸಿಂಪಲ್ಲು ಕೊಟ್ಟಿರುವಂಥ ಇಕ್ವೇಷನನ್ನು y ಈಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. ದೆನ್ ಅಪ್ಲೈಯಿಂಗ್ ಇಂಟಿಗ್ರೇಷನ್ ಬಿಕಾಸ್ ಆಫ್ ದೇ ಆಸ್ಕ್ಡ್, ಹೌದಲ್ಲ. ಸೊ ಮೆಥಡ್ ಆಫ್ ಇಂಟಿಗ್ರೇಷನ್ ಅಂತ ಕೇಳಿರ್ತಾರೆ ಅವರು. ಸೊ ಮೆಥಡ್ ಆಫ್ ಇಂಟಿಗ್ರೇಷನಿಂದ ನೀವು ಇಂಟಿಗ್ರೇಟ್ ಮಾಡಬೇಕು. ಸರ್ಕಲ್ ಆದರೂ ಅದೇ ಥರ ಇಂಟಿಗ್ರೇಟ್ ಮಾಡಬೇಕು, ಎಲಿಪ್ಸ್ ಆದ್ರೂ ಅದೇ ಥರ ಇಂಟಿಗ್ರೇಟ್ ಮಾಡಬೇಕು. ನಿಮ್ಗೆ ಈ ಫಾರ್ಮುಲಾ ಕಂಪಲ್ಸರಿ ಗೊತ್ತಿರಬೇಕು. ಈ ಫಾರ್ಮುಲಾ ಒಂದು ಗೊತ್ತಿತ್ತಪ್ಪ ಅಂದರೆ ಈ ಚಾಪ್ಟ್ರಲ್ಲಿ ನೀವು ಆರಾಮಾಗಿ 5 ಮಾರ್ಕ್ಸನ್ನು ಈಸಿಯಾಗಿ ನೀವು ಗಳಿಸ್ಬೋದು. ಕರೆಕ್ಟ್. ಸೊ ಇದು ಯಾವ ಕ್ವಶನಪ್ಪ ಅಂತಂದ್ರೆ ಕ್ವಶನ್ ನಂಬರ್ 45, ಕ್ವಶನ್ ನಂಬರ್ 44 ಇಂದ ನೀವು ಕಂಪಲ್ಸರಿ ಅಪ್ಲಿಕೇಶನ್ ಆಫ್ ಇಂಟೀಗ್ರಲ್ ಚಾಪ್ಟರಿಂದ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವೆರಡು ಕ್ವಶನನ್ನು ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನೀವು ಆರಾಮಾಗಿ 5 ಮಾರ್ಕ್ಸನ್ನು ಗಳಿಸ್ಬೋದು. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 43. ಸೊ ಈ ಕ್ವಶನು ಯಾವ ಚಾಪ್ಟ್ರಿಂದ ಬರುತ್ತಪ್ಪ ಅಂತಂದ್ರೆ ಇಂಟಿಗ್ರೇಷನ್. ಸೊ ಎಲ್ಲ ಸ್ಟೂಡೆಂಟ್ಸು ಈ ಚಾಪ್ಟರ್ ಕ್ವಶನ್ ಕೇಳಿದ ಕೂಡೇನ ಸೊ ಡಿಫಿಕಲ್ಟ್ ಅಂತ ಅನ್ಕೋತೀರಿ. ಸೊ ಏನೂ ಡಿಫಿಕಲ್ಟ್ ಇಲ್ಲ, ಭಾಳ ಈಸಿ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ ರಿಪೀಟ್ ಆಗಿರ್ತಾವೆ. ಸೊ ಒಂದು 4-5 ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಆರಾಮಾಗಿ ನೀವೇನು ಮಾಡ್ಬೋದು, ಈ ಚಾಪ್ಟರಿಂದ 5 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದು. ಕ್ಲಿಯರ್. ಸೊ ನಾನು ಹೇಳಿರುವಂಥ ಒಂದು 5-6 ಕ್ವಶನ್ನ ಪ್ರಾಕ್ಟೀಸ್ ಮಾಡಿರಿ ಸಾಕು. ಸೊ ನೀವು ಆರಾಮಾಗಿ ಮಾರ್ಕ್ಸ್ ತೊಗೋತೀರಿ. ಸೊ ಫಸ್ಟ್ ಕ್ವಶನ್ ನನಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ದು. ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆ್ಯಂಡ್ ಇವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 25 ಇಂಟು ಡಿ ಎಕ್ಸ್. ಸೊ ಈ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಂದ್ರೆ ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಯಾಕಪ್ಪ ಅಂತಂದ್ರೆ ಇವೆಲ್ಲ ಇಂಟಿಗ್ರಲ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅನ್ನೋ ಕಾನ್ಸೆಪ್ಟಿಂದ ಬಂದಿರುವಂಥ ಕ್ವಶನ್ಸು. ಸೊ ಇಲ್ಲಿ ಏನು ಮಾಡಬೇಕು, ನೀವು ಫಸ್ಟು ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂತ ಇದನ್ನು ಸಾಲ್ವ್ ಮಾಡಿ ದೆನ್ ಬಂದಿರೋಂಥ ರಿಸಲ್ಟಿಗೆ ಈ ಪ್ರಾಬ್ಲಮನ್ನು ಅಪ್ಲೈ ಮಾಡಿ ನೀವು ಆನ್ಸರನ್ನು ಬರೀಬೇಕಾಗಿರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ನ ಹೆಂಗೆ ಸಾಲ್ವ್ ಮಾಡ್ತೀರಿ. ಸೊ ಹಿಯರ್ ವಿ ಹ್ಯಾವ್ ಟು ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಸೆಕೆಂಡ್ ತೀಟಾ. ಸೊ ಎಕ್ಸ್ ಇರುವಂಥ ಪ್ಲೇಸಿಗೆ ಎ ಇಂಟು ಸೆಕೆಂಡ್ ತೀಟಾನ ಪುಟ್ ಮಾಡಬೇಕು. ದೆನ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ಮಾಡಿದ್ಮ್ಯಾಗ ಯು ಗೆಟ್ ಏನಪ್ಪ ಅಂತಂದ್ರೆ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಮಾಡಿದ್ಮೇಲೆ ಯು ಗೆಟ್ ಫೈನಲ್ ರಿಸಲ್ಟ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಸೊ ವಿ ಗೆಟ್ ಏನು ರಿಸಲ್ಟು, ಸೊ ಲಾಗ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಸೊ ಈ ಥೇರಮ್ನ ನೀವು ಸಾಲ್ವ್ ಮಾಡಿದ ಮೇಲೆ ನಿಮ್ಗೆ ಈ ಥರ ರಿಸಲ್ಟ್ಸ್ ಬರುತ್ತೆ. ದೆನ್ ಇವಾಗ ಏನು ಮಾಡಬೇಕು, ಇನ್ ಪ್ರೆಸೆನ್ಸ್ ಆಫ್ ಎಕ್ಸ್ ಸ್ಕ್ವೇರ್, ಸೊ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಇಸ್ ಇರುತ್ತೆ. ಸೊ ಕಾನ್ಸ್ಟಂಟ್ ಎ ಜಾಗದಾಗ ಇಲ್ಲಿ ಏನೈತಿ 25 ಐತಿ. ಸೊ ಈ 25ನ ನಾವು ವಿ ಕ್ಯಾನ್ ರೈಟ್ 5 ಸ್ಕ್ವೇರ್ ಅಂತ ಬರೀಬೋದು, ಹೌದಲ್ಲ. ಸೊ 25ನ 5 ಸ್ಕ್ವೇರ್ ಅಂತ ಬರೆದ್ಮೇಲೆ ನಮ್ಗೆ ಬಂದಿರೋಂಥ ಎಕ್ಸ್ ಪ್ಲೇಸ್ ಒಳಗೆ ಆ್ಯಸ್ ಇಟ್ ಇಸ್ ಎಕ್ಸ್ ಫಿಲ್ ಮಾಡಬೇಕು. ದೆನ್ ಎ ಪ್ಲೇಸ್ ಒಳಗೆ ನಾವೇನು ಮಾಡಬೇಕು, 5ನ ಫಿಲ್ ಮಾಡಿ ಆನ್ಸರ್ ಬರೆದ್ರೆ ಯು ಗೆಟ್ 5 ಮಾರ್ಕ್ಸ್. ಕ್ಲಿಯರ್. ಸೊ ವಿಚ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಕ್ವಶನ್ ನಂಬರ್ 43. ಸೊ ಕ್ವಶನ್ ನಂಬರ್ 43 ಒಳಗೆ ಈ ಕ್ವಶನ್ನು ಮ್ಯಾಕ್ಸಿಮಮ್ ಕೇಳಿದ್ದಾರೆ. ದೆನ್ ಇದು ಬಿಟ್ಟರೆ ಇನ್ನೊಂದು ಯಾವುದು ಪಾಸಿಬಿಲಿಟಿ ಕ್ವಶನ್ನು. ಸೊ ಅಗೇನ್ ಫೈಂಡ್ ದಿ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂತ ಬರುತ್ತೆ. ದೆನ್ ಅದರ್ ರೆಸ್ಪೆಕ್ಟಿವ್ ಇವ್ಯಾಲ್ಯುವೇಟ್ 1 ಡಿವೈಡೆಡ್ ಬೈ 16 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಅಂಡರ್ ರೂಟು ಇದನ್ನು ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸನ್ನ ಸಾಲ್ವ್ ಮಾಡಬೇಕು. ಸೊ ಅದೇ ರೀ ಇದು ಏನು ಪ್ರೀವಿಯಸ್ ಸಾಲ್ವ್ ಮಾಡಿದ್ರಲ್ಲ ಅದೇ ಥರ ನೀವೇನು ಮಾಡಬೇಕು, ಈಗ ಇದನ್ನು ಕೂಡ ಸೊ ಇಂಟಿಗ್ರೇಷನ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಅಗೇನ್ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಸೈನ್ ತೀಟಾ. ಸೊ ಇಲ್ಲಿ ನಾವು ಎಕ್ಸನ್ನು ಎ ಈಕ್ವಲ್ ಟು ಎ ಇಂಟು ಸೈನ್ ತೀಟಾ ಅಂತ ಪುಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ರೀ ವ್ಯಾಲ್ಯೂ. ಸೊ ಇದನ್ನು ಪುಟ್ ಮಾಡಿದ್ಮೇಲೆ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಮಾಡಿದ್ಮೇಲೆ ನಮ್ಗೆ ಇಂಟಿಗ್ರೇಷನ್ ಮಾಡ್ಕೊತ ಹೋದ್ರಿ ಅಂದ್ರೆ ವಿ ಗೆಟ್ ಫೈನಲ್ ಆನ್ಸರ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಸೊ ವಿ ಗೆಟ್ ನಮ್ಗೆ ಇಲ್ಲಿ ಏನು ಬರುತ್ತಪ್ಪ ಆನ್ಸರು, ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅನ್ನೋದು ರಿಸಲ್ಟ್ ಬರುತ್ತೆ. ಸೊ ಇದು ಥೇರಮದ್ದು ರಿಸಲ್ಟ್ ಇದು ಬಂದ ಮೇಲೆ ಈ ಪ್ರಾಬ್ಲಮ್ ಇರುತ್ತೆ. ಸೊ ಎ ಸ್ಕ್ವೇರ್ ಜಾಗದಾಗ ನಮ್ಮದು 16 ಐತಿ. ಸೊ 16 ಕ್ಯಾನ್ ಬಿ ರಿಟರ್ನ್ ಆ್ಯಸ್, ಸೊ ವಿ ಗೆಟ್ 4 ಸ್ಕ್ವೇರ್ ಅಂತ ಬರೀಬೋದು. ಸೊ ವಿ ಗೆಟ್ ಎ ಈಸ್ ಈಕ್ವಲ್ ಟು 4. ನಮಗೆ ವ್ಯಾಲ್ಯೂ 4 ಸಿಗುತ್ತೆ. ಸೊ ಬಂದಿರುವಂಥ ರಿಸಲ್ಟ್ ಒಳಗೆ ಎಕ್ಸ್ ಏನಿರುತ್ತೆ ಆ್ಯಸ್ ಇಟ್ ಇಸ್ ಫಿಲ್ ಮಾಡಬೇಕು, ಎ ಏನಿರುತ್ತೆ ಅಲ್ಲಿ 4 ಅಂತ ಫಿಲ್ ಮಾಡಿಬಿಟ್ರೆ ಸೊ ವಿ ಗೆಟ್ ಸೊ ಸೈನ್ ಇನ್ವರ್ಸ್ ಆಫ್
ಎಕ್ಸ್ ಡಿವೈಡೆಡ್ ಬೈ 4 ಪ್ಲಸ್ ಸಿ. ಸೊ ಇಷ್ಟು ಬರೆದ್ರೆ ನಿಮ್ಗೆ ಈಸಿಯಾಗಿ 4 ಮಾರ್ಕ್ಸ್ ಸಿಗುತ್ತೆ. ದೆನ್ ಇದಾದಮೇಲೆ ಇನ್ನೊಂದು ಯಾವುದಾದ್ರೂ ಇಂಪಾರ್ಟೆಂಟ್ ಕ್ವಶನ್ಸು ಅಂತ ಕೇಳಿದ್ರೆ, ಸೊ ಫೈಂಡ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇದು ರಿಸ್ಪೆಕ್ಟಿವ್ ಏನಾಗಿರುತ್ತೆ ಅಗೇನ್ ಒಂದು ಪ್ರಾಬ್ಲಮ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನು ಮಾಡ್ಬೇಕು ನೀವು, ಜಸ್ಟು ಇಲ್ಲಿ ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡೋದಿರಲ್ಲ, ಯಾಕಂದ್ರೆ ಇಲ್ಲಿ ಎರಡು ಕಡೆ ಏನಿರುತ್ತೆ ಅಂಡರ್ ರೂಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಇಲ್ಲಿ ಯಾವುದೂ ರೂಟ್ ವ್ಯಾಲ್ಯೂ ಇಲ್ಲ. ನೀವೇನು ಮಾಡಬೇಕು, ಇಲ್ಲಿ ಆ್ಯಸ್ ಯೂಶ್ವಲ್ 1 ಡಿವೈಡೆಡ್ ಬೈ 2a ಅಂತ ಡಿನಾಮಿನೇಟರ್ ತೊಗೊಂಡು ನ್ಯೂಮರೇಟರ್ ಒಳಗೆ 2a ಆ್ಯಸ್ ಇಟ್ ಈಸ್ ಬರೋ ಹಾಗೆ ಇಲ್ಲಿ ಏನಾರು ಮಾಡ್ಬೇಕು ನೀವು, 1 ಡಿವೈಡ್ ಬೈ 2a ತೊಗೊಂಡಿರಿ ಅಂತಂದ್ರೆ ಇಲ್ಲಿ ಮೇಲೆ 2a ಟರ್ಮ್ ಬರೋ ಹಾಗೆ, ಲೈಕ್ ಎಕ್ಸ್ ಪ್ಲಸ್ ಎ ಆ್ಯಂಡ್ ಮೈನಸ್ ಎಕ್ಸ್ ಮೈನಸ್ ಎ, ಈ ಥರ ಟರ್ಮ್ ಬರೋ ಹಾಗೆ ನೀವೇನು ಮಾಡಬೇಕು, ಟರ್ಮ್ನ ತೊಗೋಬೇಕು. ದೆನ್ ಅಗೇನ್ ಇದನ್ನು ಸಾಲ್ವ್ ಮಾಡಬೇಕು. ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನೀವು ಸಾಲ್ವ್ ಮಾಡ್ಕೊತ ಹೋದ್ರಿ ಅಂದ್ರೆ ನಿಮ್ಗೆ ಫೈನಲ್ ರಿಸಲ್ಟ್ 1/2a ಇಂಟು ಲಾಗ್ ಆಫ್, ಸೊ ಏನು ಬರುತ್ತೆ ರೀ, ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಸೊ ವಿಚ್ ಈಸ್ ಯುವರ್ ಫೈನಲ್ ರಿಸಲ್ಟ್. ಸೊ ಇದನ್ನು ನೀವು ಸಾಲ್ವ್ ಮಾಡ್ಕೊತ ಹೋದ್ರಿ ಅಂತಂದ್ರೆ, ಸೊ ಇಲ್ಲಿ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಬರುತ್ತೆ. ಸೊ 1 ಡಿವೈಡ್ ಬೈ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಅಂತಂದ್ರೆ ನಮಗೆ ಲಾಗ್ ಆಫ್ ಎಕ್ಸ್ ಮೈನಸ್ ಎ ಬರುತ್ತೆ. ಸೊ ಅಗೇನ್ ಮುಂದೆ ಈ ಟರ್ಮ್ ಮೈನಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ, ಸೊ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ ಎ ಅಂತಂದರೆ ಲಾಗ್ ಆಫ್ ಎಕ್ಸ್ ಪ್ಲಸ್ ಎ ಬರುತ್ತೆ. ಸೊ ಅಗೇನ್ ಎಕ್ಸ್ ಪ್ಲಸ್ ಎ ಮೈನಸ್, ಸೊ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಬಂದು ನಮ್ಗೆ 1 ಡಿವೈಡ್ ಬೈ 2a ಇಂಟು ಲಾಗ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಸೊ ಇದ್ರ ರಿಸ್ಪೆಕ್ಟು ಏನಾದರೂ ಪ್ರಾಬ್ಲಮ್ ಕೊಟ್ಟಿದ್ರು ಅಂತಂದರೆ ಎಕ್ಸನ್ನು ಆ್ಯಸ್ ಇಟ್ ಈಸ್ ಇಟ್ಟಿರ್ತಾರೆ ಮತ್ತು ಎ ವ್ಯಾಲ್ಯೂ ಇಲ್ಲಿ ಕಾನ್ಸ್ಟೆಂಟ್ ನಂಬರ್ ಕೊಟ್ಟಿರ್ತಾರೆ. ಸೊ ಆ ಕಾನ್ಸ್ಟೆಂಟ್ ನಂಬರ್ನ ವಿತ್ ರೆಸ್ಪೆಕ್ಟ್ ಟು ಸ್ಕ್ವೇರ್ ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು, ಎ ವ್ಯಾಲ್ಯೂ ಎಲ್ಲಿರುತ್ತೋ ಅಲ್ಲಿ ಫಿಲ್ ಮಾಡಿಬಿಟ್ರೆ ನಮ್ಮದು ಪ್ರಾಬ್ಲಮ್ ಕಂಪ್ಲೀಟ್. ಓಕೆ, ದೆನ್ ಇದಾದಮೇಲೆ ನೆಕ್ಸ್ಟ್ 4th ಕ್ವಶನ್, ಫೈಂಡ್ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆ್ಯಂಡ್ ಫೈಂಡ್ ಇವ್ಯಾಲ್ಯುವೇಟ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಇಂಟು ಡಿ ಎಕ್ಸ್ ಅಂತ ಐತಿ. ಹೌದಾ? ಸೊ ಇಲ್ಲಿ ಏನು ಮಾಡಬೇಕು, ಸೊ ಯು ಆಲ್ರೆಡಿ ನೋ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂತು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ವಿಚ್ ಈಸ್ ಇನ್ ಪ್ರೆಸೆನ್ಸ್ ಆಫ್ ಟ್ಯಾನ್. ಸೊ ಟ್ಯಾನದ್ದು ಯಾವಾಗಲೂ ರಿಸಲ್ಟ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇರುತ್ತೋ. ಸೊ ಇಲ್ಲಿ ಏನು ಮಾಡಬೇಕು ನಾವು, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಟ್ಯಾನ್ ಥೀಟಾ ಅಂತ ಅಪ್ಲೈ ಮಾಡಬೇಕು. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಟ್ಯಾನ್ ಥೀಟಾ ಅಪ್ಲೈ ಮಾಡಿದ್ಮೇಲೆ ಸಿಂಪ್ಲಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ನಾನು ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಯು ಗೆಟ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಕಾನ್ಸ್ಟಂಟ್ ಆ್ಯಂಡ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಡಿ ಥೀಟಾ ವ್ಯಾಲ್ಯೂ ಬರುತ್ತೆ. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಸೊ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಡಿ ಥೀಟಾ ಬರುತ್ತೆ. ದೆನ್ ಅಗೇನ್ ಅಪ್ಲೈಯಿಂಗ್ ಇಂಟಿಗ್ರೇಷನ್ with respect to dx, we get final result 1 by a into tan inverse of x by a plus c. ಕ್ಲಿಯರ್? ಸೊ ನಾವೇನು ಮಾಡ್ತೀವಿ, ಫಸ್ಟು ಎಕ್ಸನ್ನು ಎ ಇಂಟು ಟ್ಯಾನ್ ಥೀಟಾ ಅಂತ ಪುಟ್ ಮಾಡಿ ದೆನ್ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ವಿ ಗೆಟ್ ಎ ಇಂಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಡಿ ಥೀಟಾ ಬರುತ್ತೆ. ದೆನ್ ಅಪ್ಲೈಯಿಂಗ್ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ 1 ಡಿವೈಡೆಡ್ ಬೈ ಎ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ವ್ಯಾಲ್ಯೂ ಬರುತ್ತೆ. ದೆನ್ ಇದು ಥಿಯರಮ್ ಆಯಿತು. ದೆನ್ ಪ್ರಾಬ್ಲಮ್ ಏನು ಮಾಡಬೇಕಪ್ಪ, ಪ್ರಾಬ್ಲಮ್ ಇಲ್ಲಿ ಆಲ್ರೆಡಿ ಈಗ ಮಾಡಿರ್ತಾರೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಿರ್ತಾರೆ. ಸೊ ಈ ಕ್ವಾಡ್ರಾಟಿಕ್ ಇಕ್ವೇಷನ್ನ ಸಾಲ್ವ್ ಮಾಡಿ ಸೊ ಇನ್ ಪ್ರೆಸೆನ್ಸ್ ಆಫ್ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರೋ ಹಾಗೆ ಬರ್ಕೋಬೇಕು. ಸೊ ಕ್ವಾಡ್ರಾಟಿಕ್ ಇಕ್ವೇಷನನ್ನು ಈ ಥರ ನಾವು ಬರ್ಕೋಬೇಕು. ದೆನ್ ಈ ಥರ ಬರ್ಕೊಂಡ್ಮೇಲೆ ನಮ್ಗೆ ಬಂದಿರುವಂಥ ರಿಸಲ್ಟ್ ಒಳಗೆ ಎಕ್ಸ್ ಟರ್ಮ್ ಏನಿರುತ್ತೆ ಅದನ್ನ ಆ್ಯಸ್ ಇಟ್ ಈಸ್ ಫಿಲ್ ಮಾಡಬೇಕು. ಕಾನ್ಸ್ಟೆಂಟ್ ಎ ವ್ಯಾಲ್ಯೂ ಏನಿರುತ್ತೆ ಅದನ್ನು ಫಿಲ್ ಮಾಡಿಬಿಟ್ರೆ ನಮಗೆ ಇಲ್ಲಿ 5 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್, ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಸೊ ಆ್ಯಂಡ್ ಇವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 5 ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಹೌದಾ? ಸೊ ಇದನ್ನ ಯಾವ ಥರ ಸಾಲ್ವ್ ಮಾಡಬೇಕು, ಸೊ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಐತಿ ಅಂತಂದಮೇಲೆ ಸೊ ಅಗೇನ್ ಇಲ್ಲಿ ಥರ್ಡ್ ಕ್ವಶನ್ ಏನು ಸಾಲ್ವ್ ಮಾಡಿದ್ರಲ್ಲ ಅದೇ ಥರ ನೀವೇನು ಮಾಡಬೇಕು, ಇಲ್ಲಿ 1 ಡಿವೈಡ್ ಬೈ 2a ಅಂತ ಟರ್ಮ್ನ ಬರ್ಕೊಂಡು ಸೊ ಮೇಲ್ಗಡೆ ಎ ಮೈನಸ್ ಎಕ್ಸ್ ಪ್ಲಸ್ ಎ ಪ್ಲಸ್ ಎಕ್ಸ್ ಅಂತ ಟರ್ಮ್ ಬರ್ಕೊಂಡು ಡಿವೈಡೆಡ್ ಬೈ ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ಎ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಎಕ್ಸ್ ಅಂತ ಟರ್ಮ್ ಬರ್ಕೊಂಡು ನೀವೇನು ಮಾಡಬೇಕು, ಇದನ್ನ ಸಾಲ್ವ್ ಮಾಡಬೇಕು. ಸೊ ಇಲ್ಲಿ 2a ಕಾನ್ಸ್ಟೆಂಟ್ ಟರ್ಮ್ ತೊಗೊಂಡಿರೋ ಅಂದಾದಮೇಲೆ ನೀವು ಅಗೇನ್ ಇದ್ರ ಮೇಲೆ 2a ಬರೋ ಹಾಗೆ ಬರ್ಕೋಬೇಕು. ಇಲ್ಲಿ 2a ಟರ್ಮ್ ತೊಗೊಂಡಿರೋ ಅಂದಮೇಲೆ ಇಲ್ಲಿ 2a ಬರೋ ಹಾಗೆ ಬರ್ಕೊಂಡಿರ್ತೀರಿ. ಹೌದಲ್ಲ? ಸೊ ಅದೇ ಟರ್ಮ್ನ ತೊಗೊಂಡು ನೆಕ್ಸ್ಟ್ ಏನು ಮಾಡಬೇಕು, ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಂಟಿಗ್ರೇಷನ್ ಮಾಡ್ಕೊತ ಹೋಗಬೇಕು. ದೆನ್ ವಿ ಗೆಟ್ ಫೈನಲ್ ರಿಸಲ್ಟ್ 1/2a ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಪ್ಲಸ್ ಸಿ. ಸೊ ಇದಕ್ಕೆ ಥರ್ಡ್ ಕ್ವಶನಿಗೆ ಮತ್ತು 5th ಕ್ವಶನಿಗೆ ಏನು ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ, ಸೊ ಇಲ್ಲಿ ಏನು ಮಾಡಿರ್ತೀರಿ ನೀವು, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಟರ್ಮ್ ಇರೋದ್ರಿಂದ ಇಲ್ಲಿ ಎಕ್ಸ್ ಮೈನಸ್ ಎ, ಇಲ್ಲಿ ಏನು ಯಾವ ಟರ್ಮ್ ಐತಿ ಇಲ್ಲಿ ಆ್ಯಸ್ ಇಟ್ ಈಸ್ ಅದೇ ಟರ್ಮ್ ಬರುತ್ತೆ. ಸೊ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇರುತ್ತೆ, ಬಟ್ ಇಲ್ಲಿ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ. ಸೊ ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಆಗಿರುತ್ತೆ.
ಸೊ ಈ ಥರ ಸಾಲ್ವ್ ಮಾಡಿದರೆ ನಿಮ್ಗೆ ಇಲ್ಲಿ ಈ ಪ್ರಾಬ್ಲಮ್ ಮುಗೀತು ಆ್ಯಂಡ್ ಈ ಥೆರಮ್ ಮುಗೀತು. ದೆನ್ ಇದ್ರ ರಿಸ್ಪೆಕ್ಟು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಸೊ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಐತಿ, ದೆನ್ ಎ ಸ್ಕ್ವೇರನ್ನು ಇಲ್ಲಿ 5 ಅಂತ ಕೊಟ್ಟಿರ್ತಾರೆ. ಸೊ 5ನ ಯಾವ ಟರ್ಮ್ನ ನೀವು ಸ್ಕ್ವೇರ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಬರುತ್ತಾ? ಸೊ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಎಕ್ಸ್ ಆಗಿರುತ್ತೆ, ಬಟ್ ಎ ವ್ಯಾಲ್ಯೂ ಏನಾಗಿರುತ್ತೆ ರೀ ಇಲ್ಲಿ √5 ಆಗಿರುತ್ತೆ. ಸೊ √5 ನೀವು ಸ್ಕ್ವೇರ್ ಮಾಡಿದ್ರೆ ಅಗೇನ್ ನಿಮ್ಮ ಆನ್ಸರ್ 5 ಬರುತ್ತೆ. ಸೊ ಹಂಗಿತ್ತಂದರೆ ಇದರ ಆನ್ಸರ್ ಏನಾಗುತ್ತೆ ಈಗ 1/2 ಇಂಟು ಎ ವ್ಯಾಲ್ಯೂ √5 ಆಗುತ್ತೆ, ದೆನ್ ಲಾಗ್ ಆಫ್ √5 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ √5 ಮೈನಸ್ ಎಕ್ಸ್ ಪ್ಲಸ್ ಸಿ. ಸೊ ಈ ಥರ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಈಸಿಲಿ 5 ಮಾರ್ಕ್ಸ್ ಸಿಗುತ್ತೆ. ಸೊ ವಿಚ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಂಟಿಗ್ರೇಷನ್ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಸೊ ಕ್ವಶನ್ ನಂಬರ್ 42 and 43 and 44. So these are the most important questions. And the question number 45. ಸೊ ಈ ಕ್ವಶನ್ನು ನಿಮ್ಗೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಚಾಪ್ಟ್ರಿಂದ ಬರುತ್ತಾ. ಸೊ ವಿಚ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅಗೇನ್ ಇದನ್ನು ಏನು ಮಾಡಬೇಡ್ರಿ, ಡೋಂಟ್ ಸ್ಕಿಪ್. ಕರೆಕ್ಟ್. ಸೊ ಇದನ್ನು ಯಾವಾಗಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಜಾಸ್ತಿ ಜನ ಇದನ್ನು ಸ್ಕಿಪ್ ಮಾಡ್ತೀರಿ. ಸೊ ಎದಕ್ಕೆ ಸ್ಕಿಪ್ ಮಾಡಬಾರ್ದಪ್ಪ ಅಂತಂದ್ರೆ ನನ್ನ ಸಜೆಷನ್ ಏನಪ್ಪ ಅಂತಂದ್ರೆ, ಸೊ ನೀವು ಡಿಟರ್ಮಿನೆಂಟು ಮತ್ತು ಮ್ಯಾಟ್ರಿಕ್ಸನ್ನು ಯಾವಾಗಲೂ ಆಪ್ಷನ್ ಆಗಿ ಇಟ್ಕೋರಿ. ಸೊ ನೀವು ಇವನಷ್ಟು ಪ್ರಾಕ್ಟೀಸ್ ಮಾಡಿರಿ. ಸೊ ಕಂಪಲ್ಸರಿ ನಿಮ್ಗೆ ಇದ್ರೊಳಗಿರುವಂಥ ಕ್ವಶನ್ಸ್ ಏನಾದರೂ ಬಂದಿತ್ತಂದ್ರೆ ಹೆಲ್ಪ್ ಆಗುತ್ತೆ. ಸಪೋಸ್ ಇವು ಯಾವುದೂ ಕ್ವಶನ್ಸ್ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಅವಾಗ ಆಪ್ಷನ್ ಇರುತ್ತೆ. ಡಿಟರ್ಮಿನೆಂಟನ್ನು ಸಾಲ್ವ್ ಮಾಡ್ತೀರಿ ಆ್ಯಂಡು ಮ್ಯಾಟ್ರಿಕ್ಸನ್ನು ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಸೊ ನೀವು ಅವನೇನಾದರೂ ಸ್ಟ್ರಕ್ ಆಗಿ ಆಪ್ಷನ್ ಏನಾದರೂ ರಾಂಗ್ ಮಾಡಿದ್ರಿ ಅಂತಂದ್ರೆ ಕ್ವಶನ್ನು ಆನ್ಸರ್ ಬರೀವಾಗ, ಸೊ ಅವಾಗ ನಿಮ್ಗೆ ಈ ಕ್ವಶನ್ಸು ಬರಲ್ಲ, ಆ ಕ್ವಶನ್ಸು ಬರಲ್ಲ. ಸೊ ಆವಾಗ ಈಸಿಯಾಗಿ ಮಾರ್ಕ್ಸ್ ಕಳ್ಕೊತೀರಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಇದಾಗಿಲ್ಲ ಅಂತಂದ್ರೆ ಅದು ಕಂಪಲ್ಸರಿ ಬರೀತೀರಿ. ಸೊ ಇವಾಗ ಡಿಫ್ರೆನ್ಷಿಯಲ್ ಇಕ್ವೇಷನ್ ಒಳಗೆ ಏನಪ್ಪ ಕ್ವಶನ್ಸ್ ಇಂಪಾರ್ಟೆಂಟು. ಸೊ ಫಸ್ಟ್ ಒನ್, ಫೈಂಡ್ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಕೊಟ್ಟಿರ್ತಾರೆ. dy/dx ಪ್ಲಸ್ 2y ಇಸ್ ಈಕ್ವಲ್ ಟು sin x ಅಂತ ಐತಿ, ಹೌದಾ. ಸೊ ಈ ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲೇನು ಮಾಡಬೇಕು, ನಾವು ಜನರಲ್ ಸೊಲ್ಯೂಷನ್ನ ಫೈಂಡ್ ಮಾಡಬೇಕು. ಸೊ ಏನಪ್ಪ ಫೈಂಡ್ ಮಾಡಬೇಕು. ಸೊ ಕೊಟ್ಟಿರುವಂಥ ಇಕ್ವೇಷನ್ನ ಫಸ್ಟು ನಾವು ಒಂದು ಇಕ್ವೇಷನ್ಗೆ ಕಂಪೇರ್ ಮಾಡ್ಕೋಬೇಕು. ಯಾವ ಇಕ್ವೇಷನ್ನು, dy/dx ಪ್ಲಸ್ ಸೊ dy/dx ಪ್ಲಸ್ p ಇಂಟು y ವಿಚ್ ಈಸ್ ಈಕ್ವಲ್ ಟು q. ಸೊ ಈ ಇಕ್ವೇಷನ್ಗೆ ನಾವೇನು ಮಾಡಬೇಕು, ಕಂಪೇರ್ ಮಾಡ್ಕೋಬೇಕು. ಸೊ ಕೊಟ್ಟಿರುವಂಥ ಇಕ್ವೇಷನ್ನ ನಾವು ಸ್ಟ್ಯಾಂಡರ್ಡ್ ಇಕ್ವೇಷನ್ ಕಂಪೇರ್ ಮಾಡಿದ ಮೇಲೆ ನಮ್ಗೆ p ಈಸ್ ಈಕ್ವಲ್ ಟು ಏನಾಗುತ್ತೆ 2 ಆಗುತ್ತೆ, ದೆನ್ q ಈಸ್ ಈಕ್ವಲ್ ಟು sin x ಆಗುತ್ತೆ, ಹೌದಾ. ಸೊ ಕೊಟ್ಟಿರುವಂಥ ಇಕ್ವೇಷನನ್ನು ಸ್ಟ್ಯಾಂಡರ್ಡ್ ಇಕ್ವೇಷನ್ಗೆ ಕಂಪೇರ್ ಮಾಡಿದ ಮೇಲೆ ನಮ್ಮ p ವ್ಯಾಲ್ಯೂ 2 ಆಗುತ್ತೆ, ದೆನ್ q ವ್ಯಾಲ್ಯೂ sin x ಆಗುತ್ತೆ. ಸೊ ಇದಾದಮೇಲೆ ಏನು ಮಾಡಬೇಕು, ದೆನ್ ದ ನೆಕ್ಸ್ಟ್ ಸ್ಟೆಪ್ ಈಸ್ ವಿ ಹ್ಯಾವ್ ಟು ಫೈಂಡ್ if. ಸೊ ifನ್ನು ಫೈಂಡ್ ಮಾಡಬೇಕು. ಸೊ ವಿ ಗೆಟ್ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಷನ್ ಆಫ್ p ಇಂಟು dx. ಸೊ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು p ಅಂತಂದರೆ 2 ಇರುತ್ತೆ. ಸೊ 2ಅನ್ನು ಇಲ್ಲಿ ಫಿಲ್ ಮಾಡಿ ಇಂಟಿಗ್ರೇಷನ್ ಮಾಡಿದ ಮೇಲೆ ನಮ್ಗೆ if ವ್ಯಾಲ್ಯೂ ಸಿಗುತ್ತೆ. ಸೊ ಬಂದಿರೋಂಥ if ವ್ಯಾಲ್ಯೂನ ನಾವೇನು ಮಾಡಬೇಕು, ದೆನ್ ರಿಕ್ವೈರ್ಡ್ ಸೊಲ್ಯೂಷನ್ ಫೈಂಡ್ ಮಾಡೋಕ್ಕೆ ಏನು ಫಾರ್ಮುಲಾ ಯೂಸ್ ಮಾಡ್ತೀರಿ, ದೆನ್ ವಿ ಹ್ಯಾವ್ ಟು ಫೈಂಡ್ y ಇಂಟು if ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಇಂಟು if ಇಂಟು dx ಪ್ಲಸ್ c. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಜನರಲ್ ಸೊಲ್ಯೂಷನ್ ಆಫ್ ಅ ಡಿಫ್ರೆನ್ಷಿಯಲ್ ಈಕ್ವೇಷನನ್ನು ಫೈಂಡ್ ಮಾಡ್ಬೋದು. ಸೊ ಇಲ್ಲಿ ಆಲ್ರೆಡಿ ನೀವು ifನ್ನು ಫೈಂಡ್ ಮಾಡಿರ್ತೀರಿ, ಹೌದಲ್ಲ. ಸೊ ifನ್ನು ಫೈಂಡ್ ಮಾಡಿರ್ತೀರಿ, y ವ್ಯಾಲ್ಯೂ ಅವ್ರು ಕೊಟ್ಟಿರ್ತಾರೆ. ಸೊ ಇಕ್ವೇಷನ್ yನ ಬರ್ಕೊಂಡು ದೆನ್ if ವ್ಯಾಲ್ಯೂ ಏನು ಫೈಂಡ್ ಮಾಡಿರ್ತಾರೆ ಅದನ್ನ ಫಿಲ್ ಮಾಡ್ಕೋಬೇಕು. ದೆನ್ ಇಂಟಿಗ್ರೇಷನ್ ಆಫ್ q ವ್ಯಾಲ್ಯೂನ ಪುಟ್ ಮಾಡಿ ifನ್ನು ಪುಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು dx ಮಾಡಿದ ಮೇಲೆ ಸೊ ನಿಮಗೆ ಬರೋಂಥ ರಿಸಲ್ಟ್ ಏನಾಗಿರುತ್ತೆ, ಡಿಫ್ರೆನ್ಷಿಯಲ್ ಇಕ್ವೇಷನದ್ದು ಜನರಲ್ ಸೊಲ್ಯೂಷನ್ ಆಗಿರುತ್ತೆ. ದೆನ್ ಇದಾದಮೇಲೆ ಅಗೇನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತಂದ್ರೆ x ಇಂಟು dy/dx ಪ್ಲಸ್ 2y ಇಸ್ ಈಕ್ವಲ್ ಟು x ಸ್ಕ್ವೇರ್ ಇಂಟು log x. ಸೊ ವಿಚ್ ಈಸ್ 2025 ಒಳಗೆ ಕೇಳಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. 25 ಒಳಗೆ ಇದನ್ನ ಆಲ್ರೆಡಿ ರಿಪೀಟ್ ಮಾಡಿದ್ದಾರೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿರಿ, ಈ ಸಲ ಬರುವಂಥ ಚಾನ್ಸಸ್ಸು ಭಾಳ ಇರುತ್ತೆ. ಸೊ ಅಗೇನ್ ಇಲ್ಲಿ ಏನು ಮಾಡಬೇಕು, ಕೊಟ್ಟಿರೋಂಥ ಇಕ್ವೇಷನ್ನ ನೀವು ಸೊ ಇನ್ ಜನರಲ್ ಫಾರ್ಮ್ ಇಕ್ವೇಷನ್ನ ಕಂಪೇರ್ ಮಾಡಿ ದೆನ್ ಇಲ್ಲಿ p ವ್ಯಾಲ್ಯೂ ಏನಾಗುತ್ತೆ ರೀ. ಸೊ ಫಸ್ಟ್ ಇಲ್ಲಿ x ಇರುತ್ತೆ, ಡಿವೈಡ್ ಬೈ ಮಾಡಿದ ಮೇಲೆ 2/x ಆಗುತ್ತೆ, ದೆನ್ q ಈಸ್ ಈಕ್ವಲ್ ಟು x ಇಂಟು log x ಆಗುತ್ತೆ. ಸೊ p ವ್ಯಾಲ್ಯೂ q ವ್ಯಾಲ್ಯೂ ಫೈಂಡ್ ಮಾಡಿದ ಮೇಲೆ ಅಗೇನ್ ifನ್ನು ಫೈಂಡ್ ಮಾಡಬೇಕು. ifನ್ನು ಫೈಂಡ್ ಮಾಡಿ ದೆನ್ ಲಾಸ್ಟು ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ನಿಮ್ಗೆ ಜನರಲ್ ಸೊಲ್ಯೂಷನ್ ವ್ಯಾಲ್ಯೂ ಸಿಗುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಕ್ವಶನ್ ಯಾವುದು, ಸೊ 1 ಪ್ಲಸ್ x ಸ್ಕ್ವೇರ್
ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ವೈ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಅದೇ ಥರ ಈ ಈಕ್ವೇಷನ್ ಕೂಡ ನಾವೇನು ಮಾಡಬೇಕಿಲ್ಲಿ ಕಂಪೇರಿಂಗ್ ವಿತ್ ಸ್ಟ್ಯಾಂಡರ್ಡ್ ಜನರಲ್ ಈಕ್ವೇಷನ್ ಇದಕ್ಕೆ ಕಂಪೇರ್ ಮಾಡಿದ ಮೇಲೆ ನಮ್ಗೆ ಪಿ ವ್ಯಾಲ್ಯೂ ಸಿಗುತ್ತಾ ದೆನ್ ಕ್ಯೂ ವ್ಯಾಲ್ಯೂ ಸಿಗುತ್ತಾ. ಸೊ ಯೂಸಿಂಗ್ ಪಿ ಆ್ಯಂಡ್ ಕ್ಯೂ ವಿ ಹ್ಯಾವ್ ಟು ಫೈಂಡ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಐ ಎಫನ್ನು ಫೈಂಡ್ ಮಾಡಿ. ಸೊ ಅಗೇನ್ ನಾವೇನು ಮಾಡಬೇಕು, ಇದೇ ಫಾರ್ಮುಲಾನ ಅಪ್ಲೈ ಮಾಡಿ ಆನ್ಸರ್ನ ಫೈಂಡ್ ಮಾಡಬೇಕು. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು ಸೆಕೆಂಡ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಸೊ ಇದನ್ನು ಜಾಸ್ತಿ ಜನ ಇಂಪಾರ್ಟೆಂಟ್ ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ. ಸೊ ಇದು ವೆರಿ ರೇರ್ ಕ್ವಶನ್, ಬಟ್ ಈ ಸಲ ಕೇಳೋ ಚಾನ್ಸಸ್ ಭಾಳ ಐತಿ. ಯಾಕಂದ್ರೆ ಎರಡು ಮೂರು ವರ್ಷದಿಂದ ಈ ಕ್ವಶನ್ ಕೇಳಿಲ್ಲ. ಸೊ ಈ ಕ್ವಶನ್ ಕೇಳೋ ಚಾನ್ಸಸ್ ಈ ಸಲ ಭಾಳ ಐತಿ. ಸೊ ಅದಕ್ಕೆ ಇನ್ನೂ ಪ್ರಾಕ್ಟೀಸ್ ಮಾಡಿರಿ. ಸೊ ಇಲ್ಲಿ ಏನಾಗುತ್ತಾ, ಪಿ ಈಸ್ ಈಕ್ವಲ್ ಟು ಸೆಕೆಂಡ್ ಎಕ್ಸ್ ಆಗುತ್ತಾ, ದೆನ್ ಕ್ಯೂ ಈಸ್ ಈಕ್ವಲ್ ಟು ಸಿಂಪ್ಲಿ ಟ್ಯಾನ್ ಎಕ್ಸ್ ಆಗುತ್ತಾ. ಸೊ ಅಗೇನ್ ಎರಡು ನೋಡಿ ಇಂಟಿಗ್ರೇಷನ್ ಐ ಎಫನ್ನು ಸಾಲ್ವ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಆನ್ಸರ್ ಐ ಎಫ್ ವ್ಯಾಲ್ಯೂ ಬರುತ್ತೆ. ದೆನ್ ಅಗೇನ್ ಯೂಸಿಂಗ್ ದಿಸ್ ಫಾರ್ಮುಲಾ ವಿ ಗೆಟ್ ಜನರಲ್ ಸೊಲ್ಯೂಷನ್. ಆ್ಯಂಡ್ ದ ಲಾಸ್ಟ್ ಕ್ವಶನ್ ಈಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಸೊ ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ, ಈ ಸಲ ಬರುವಂಥ ಚಾನ್ಸಸ್ ಜಾಸ್ತಿ ಐತಿ. ಸೊ ಇವಿಷ್ಟು ಕ್ವಶನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಈ ಚಾಪ್ಟ್ರಿಂದ ನೀವು ಆರಾಮಾಗಿ 5 ಮಾರ್ಕ್ಸನ್ನು ಪಡ್ಕೋಬೋದು. ಸೊ ಫೈನಲಿ ಕ್ವಶನ್ ನಂಬರ್ 42 ನಾವೇನು ಮಾಡಿದ್ವಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವಿಂದ ಸಾಲ್ವ್ ಮಾಡ್ತೀವಿ. ದೆನ್ ಕ್ವಶನ್ ನಂಬರ್ 43 ಯಾವುದು ಇಂಟಿಗ್ರಲಿಂದ ಸಾಲ್ವ್ ಮಾಡ್ತೀವಿ. ಸೊ ಕ್ವಶನ್ ನಂಬರ್ 44 ಸೊ ವಿ ಗೆಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲಿಂದ ಸಾಲ್ವ್ ಮಾಡ್ತೀವಿ. ಆ್ಯಂಡ್ ಕ್ವಶನ್ ನಂಬರ್ 45 ಸೊ ಇದನ್ನು ಯಾವುದು ಡಿಫರೆನ್ಷಿಯಲ್ ಈಕ್ವೇಷನಿಂದ ಸಾಲ್ವ್ ಮಾಡ್ತೀವಿ. ಸೊ ಈ 4 ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಿದ್ರೆ ಆರಾಮಾಗಿ 20 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದು. ಸೊ ಸಪೋಸ್ ನಿಮ್ಗೆ ಏನಾದರೂ ಇದು 4 ಚಾಪ್ಟ್ರಿಂದ ಯಾವ್ದಾದ್ರು ಕ್ವಶನ್ ನಿಮ್ಗೆ ಸ್ಟ್ರಕ್ ಆಯಿತು ಅಥವಾ ನೀವು ಅಂದ್ಕೊಂಡ ಥರ ಕ್ವಶನ್ಸ್ ಬಂದಿಲ್ಲ ಅಂತಂದರೆ ನಿಮಗೆ ಎಕ್ಸ್ಟ್ರಾ ಆಗಿ ಆಪ್ಷನ್ ಯಾವ್ದು ಇರುತ್ತಪ್ಪ ಅಂತಂದ್ರೆ ಈಸಿಯಾಗಿ ನೀವು ಮ್ಯಾಟ್ರಿಕ್ಸನ್ನು ಸಾಲ್ವ್ ಮಾಡ್ಬೋದು. ದೆನ್ ಆ್ಯಂಡ್ ಇನ್ನೊಂದು ಯಾವುದಪ್ಪ ಅಂದ್ರೆ ಡಿಟರ್ಮಿನೆಂಟ್. ಸೊ ಇವೆರಡು ಚಾಪ್ಟ್ರು ಎಲ್ಲರಿಗೂ ಬರುತ್ತೆ, ಎಲ್ಲರಿಗೂ ಈಸಿ ಇರುತ್ತೆ. ದೆನ್ ಇವೆರಡು ಚಾಪ್ಟ್ರಿಂದ ಆರಾಮಾಗಿ ಎಡಿಷನ್ನು ಮತ್ತು ಮಲ್ಟಿಪ್ಲಿಕೇಶನ್ ಬಂತಂದ್ರೆ ಆರಾಮಾಗಿ ಇವೆರಡು ಚಾಪ್ಟ್ರಿಂದ ನೀವು ಕ್ವಶನ್ ನಂಬರ್ 39 ಆ್ಯಂಡ್ ಕ್ವಶನ್ ನಂಬರ್ 40 ಇವೆರಡು ಚಾಪ್ಟ್ರಿಂದನೂ ಆರಾಮಾಗಿ ನೀವು ಪಡಿಬೋದು. ಸೊ ಇದೇ ಥರ ನಿಮಗೆ ಡೈಲಿ ಹೆಲ್ಪ್ ಆಗುವಾಗೆ ಏನಾದರೂ ಸೆಕೆಂಡ್ PUC ಎಕ್ಸಾಮ್ ಬರೋವರೆಗೂ ನಿಮ್ಗೆ ಅಪ್ಡೇಟ್ ಬೇಕಪ್ಪ ಅಂತಂದರೆ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ದೆನ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಸೊ ನಾಳೆ ನೆಕ್ಸ್ಟ್ ಕಂಟೆಂಟನ್ನು ತೊಗೊಂಡು ವಾಪಸ್ ಬರ್ತೀನಿ. ಥ್ಯಾಂಕ್ ಯು ಆಲ್.